ಕೊನೆವರೆಗೂ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಲ್ಲ ನಮಸ್ಕಾರ ಎಲ್ರಿಗೂ. ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಬನ್ನೀಗ ಶುರು ಮಾಡೋಣ. ಇವತ್ತಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಇನ್ನು ಇಲ್ಲಿ ಅಕ್ಕಿ ಚೆಲ್ಲಿರ್ತಾಳೆ ಚಂದನು ರಾಣಿಬ್ರು ಸೇರಿಕೊಂಡು. ಹಾಗಾಗಿ ಸರಳ ಹೊಡಿಯೋಕ್ಕೆ ಅಂತ ಹೋಗಿರ್ತಾಳೆ. ಎಷ್ಟೇ ಧೈರ್ಯ ನಿನಗೆ, ನನ್ನ ತಂಗಿ ಮಗಳನ್ನ ಹೊಡಿಯೋಕ್ಕೆ ಹೋಗ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಬೈತಾ ಇರ್ತಾರೆ. ನಾನು ಯಾವಾಗಲೂ ದಿನನಿತ್ಯ ನಿಮಗೆ ಅನ್ನ ಬೇಸಾಕಿ 3 ಟೈಮ್ ಊಟ ಕೊಟ್ಟು ನಿಮ್ಮ ಸೇವೆ ಮಾಡ್ಕೊಂಡು ಇರೋಳ್ಗಿಂತನ ಎಂದ ಒಂದಿನ ಬಂದು ತವ್ರ ಮನೆಗೆ ಬಂದು ನಿನ್ನ ತಂಗಿ ಊಟ ಮಾಡ್ಕೊಂಡು ಹೋಗೋಳ ಮೇಲೆ ಅವಳ ಮಗಳ ಮೇಲೆ ಇಷ್ಟೊಂದು ಕರುಣೆ ಇರಬೇಕಾದಾಗ ನಾನು ಯಾಕ್ರಿ ಇರಬೇಕು ಈ ಮನೇಲಿ ಅಂತೇಳಿ ಸರಳ ತುಂಬ ಬೇಜಾರು ಮಾಡ್ಕೊತಾಳೆ. ಆಗ ಪುಟ್ಟು ಮಗು ಇದ್ಕೊಂಡು ಅತ್ತೆ ದಯವಿಟ್ಟು ತಪ್ಪಾಗಿದೆ ಕ್ಷಮಿಸ್ಬಿಡಿ ಅತ್ತೆ, ನಾನೆಲ್ಲ ಕ್ಲೀನ್ ಮಾಡಿ ಕೊಡ್ತೀನಿ ಅಕ್ಕಿನ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹೌದಮ್ಮ, ಇದೇ ರೀತಿ ಮಾತಾಡಿನೇ ಎಲ್ಲರನ್ನೂ ಮರಳು ಮಾಡಿಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು ಸರಳ ಬೈತಾ ಇರ್ತಾಳೆ. ಚಂದು ಇದ್ಕೊಂಡು ಅಮ್ಮ ನಂದು ತಪ್ಪಿದೆ ಅಮ್ಮ, ನಾನು ಓಡಿ ಬರ್ತಿದ್ನಾ, ರಾಣಿ ಹಿಂದೆ ಬಂದ್ಲ, ಅವಳು ಟಚ್ ಮಾಡಿದ್ಲು, ನಾನು ಸಹಾಯ ಮಾಡ್ತೀನಿ ಅಂತೇಳಿ ಚಂದು ಸಹಾಯ ಮಾಡೋಕ್ಕೆ ಅಂತ ಬರ್ತಾನೆ ರಾಣಿಗೆ. ಆಗ ರಾಣಿ ಇದ್ಕೊಂಡು ಬೇಡ ಬಿಡು ಚಂದು, ನಂದೇ ತಪ್ಪು ಅಂತ ಹೇಳಿದಾಗ, ಇಲ್ಲ ರಾಣಿ, ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಏನೂ ತೊಂದರೆ ಇಲ್ಲ, ಸಹಾಯ ಮಾಡಬೇಕು ಒಬ್ರಿಗೊಬ್ರು ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ. ಆಗ ಸರಳ ಇದ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಇದೇ ರೀತಿ ತಲೆ ಮೇಲೆ ಹೊತ್ಕೊಂಡು ತಿರುಗಿಸಿ ಅವಳ ಚೆನ್ನಾಗೆ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೋಗ್ತಾಳೆ. ಇನ್ನು ಸತ್ಯಣ್ಣ ಕೂಡ ಹೆಲ್ಪ್ ಮಾಡ್ತಾನೆ. 3 ಜನ ಅಕ್ಕಿನೆಲ್ಲ ಎತ್ತುತ್ತಾರೆ. ಸೊ ಇಲ್ಲಿ ಒಂದು ಕಡೆ ಫೋಟೋನ ನೋಡಿಕೊಂಡು ಕಾವೇರಿ ಮಾತಾಡ್ತಾ ಇರ್ತಾಳೆ. ಅಂದರೆ ಡ್ರೆಸ್ಸಲ್ಲಿರೋದನ್ನ ಫೋಟೋ ಕೊಟ್ಟಿದ್ರಲ್ಲ ನಿನ್ನೆ ಸಂಚಿಕೆಯಲ್ಲಿ ಗಗನ ಅವರು. ಇನ್ನು ಕಿಡಿಗೇಡಿ ಬಂದ್ಬಿಟ್ಟು ಆ ಫೋಟೋನ ಇಸ್ಕೊಂಡ್ಬಿಡ್ತಾಳೆ. ಇಸ್ಕೊಂಡ್ಬಿಟ್ಟು ಇದು ಯಾರು ಅಂತೇಳಿ ಕೇಳ್ತಾಳೆ. ಮೇಡಮ್ ಯಾಕೆ ಮೇಡಮ್ ಫೋಟೋನ ಕಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಕಾವೇರಿ ಕೇಳಿದಾಗ, ಇದು ಯಾರಂತ ಹೇಳು, ಇಷ್ಟು ಮುದ್ದಾಗಿದ್ದಾಳೆ ಈ ಮಗು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಮೇಡಮ್ ಅದೆಲ್ಲ ಕಟ್ಕೊಂಡು ನಿಮ್ಗೆ ಯಾಕೆ ಬೇಕು ಮೇಡಮ್, ಯಾರು ಮೇಡಮ್ ಯಾರಾದರೆ ಏನು ಮೇಡಮ್, ನೀವು ಯಾರು ಮೇಡಮ್ ಅಂತೇಳಿ ಕಾವೇರಿ ಕೇಳ್ತಾಳೆ. ನಾನು ಇಲ್ಲಿ ಹುಡ್ಕಕ್ಕೆ ಬಂದಿರೋದು ಇದೇ ಸತ್ಯನನ್ನ, ತುಂಬ ಮುದ್ದಾಗಿದ್ದಾಳೆ, ನಿನ್ನ ಥರನೇ ಇದ್ದಾಳೆ ಅಂತ ಅಂದಮೇಲೆ ನಿನ್ನ ಮಗಳೇ ಇರ್ತಾಳೆ. ಓಹೋ, ಇವಳೇನಾದರೂ ಹೊರ್ಗಡೆ ಇದ್ದಾಳಾ, ನೀನು ಇಲ್ಲಿ ಒಳಗಡೆ ಸೇರ್ಕೊಂಡಿದ್ಯಾ, ಹಾಗಾದರೆ ಸ್ಕೂಲಿಗೆ ಬೇರೆ ಹೋಗ್ತಿದ್ದಾಳೆ ನಿನ್ನ ಮಗಳು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮೇಡಮ್ ನೀವು ಯಾರಂತ ಹೇಳಿ ಮೇಡಮ್ ಫಸ್ಟು ಅಂತೇಳಿ ಕಾವೇರಿ ಒತ್ತಿ ಕೇಳ್ತಾಳೆ. ಆದರೆ ಆ ಕಿಡಿಕೇಡಿ ಹೇಳೋದೇ ಇಲ್ಲ. ಮತ್ತು ಯಾಕೆ ಮೇಡಮ್ ನನ್ನಿಂದೆ ಬಿದ್ದಿದ್ದೀರಾ ಅಂತ ಕೇಳಿದಾಗ, ಯಾಕೆ ಅಂತ ಹೇಳ್ಬೇಕಾ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಒಂದು ನಂಬರ್ನ ಹೇಳ್ತಾಳೆ. ನಂಬರ್ನ ಹೇಳಿದ ತಕ್ಷಣ ಒಂದು ಪೇಪರಲ್ಲಿ ಬರ್ಕೊಂಡಿರ್ತಾಳೆ. ಆ ನಂಬರ್ ಯಾರ್ದಂತ ಗೊತ್ತಾ ನಿನಗೆ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ಅಂತ ಕಾವೇರಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ನಂಬರ್ ಯಾರ್ದಂತ ನೀನು ತಿಳ್ಕೊಳೋ ಆಸೆನಾ ಅಂತೇಳಿ ಹೇಳ್ತಾಳೆ. ಯಾರು ಹೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ಕಾವೇರಿ ಕೇಳ್ತಲೇ ಇರ್ತಾಳೆ. ಆವಾಗ ಕಿಡಿಕೇಡಿ ಇದ್ಕೊಂಡು ಬಾಲ ಅಂತೇಳಿ ಸುಳ್ಳು ಹೇಳ್ಬಿಡ್ತಾಳೆ. ವರದ ಬಿಟ್ಟಿರೋದು ಇವಳ ಬಾಲನ ಮೇಲೆ ಎತ್ತಾಕ್ಬಿಡ್ತಾರೆ. ಅಂದರೆ ವರದನ ಉದ್ದೇಶ ಏನು ಅಂತಂದರೆ ಕಾವೇರಿಗೆ ಮತ್ತು ವರ್ಧನ್ಗೆ ತಂದಿಕ್ಕ ಒಂದು ಉದ್ದೇಶ ಅವ್ರಿಗೆ ಇರುತ್ತೆ. ಸೊ ಹಂಗಂದ ತಕ್ಷಣ ತುಂಬ ಶಾಕ್ ಆಗಿ ಕಾವೇರಿ ನಿಂತ್ಕೊಬಿಡ್ತಾಳೆ, ಫೋಟೋ ಕೊಡೋದೇ ಇಲ್ಲ. ಇನ್ನು ಇಲ್ಲಿ ಒಂದು ಕಡೆ ಇವನು ತೇಜು ಸ್ಕೂಲಿಗೆ ಹೊರಟಿರ್ತಾನೆ. ಅಪ್ಪ ಇವತ್ತು ಫಸ್ಟ್ ಡೇ ಅಪ್ಪ, ನಾನು ಸ್ಕೂಲಿಗೆ ಹೊರಟಿದ್ದೀನಿ ಅಂತ ಅಂದಾಗ ವರ್ಧ ಎತ್ಕೊಂಡು ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಮಗು ನೀನು ಅಂತೇಳಿ ತುಂಬ ಮುದ್ದು ಮಾಡ್ತಾ ಇರ್ತಾನೆ ಮಗುನ. ಇನ್ನು ಅಪ್ಪ ಇವತ್ತು ಫಸ್ಟ್ ಡೇ ಅಪ್ಪ, ನೀನೇ ಸ್ಕೂಲಿಗೆ ಬಿಟ್ಟು ಬಾ ಅಂತೇಳಿ ತೇಜು ಕೇಳ್ತಾನೆ. ಹಾಗಂದ ತಕ್ಷಣ ಇಲ್ಲ ಅಪ್ಪ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಬಾಲಮ್ಮನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಂದ ತಕ್ಷಣನೇ ಅಪ್ಪ ಇವತ್ತು ಫಸ್ಟ್ ಡೇ ಅಪ್ಪ, ನೀನೇ ಬಾ ಅಂತ ಹೇಳ್ಬಿಟ್ಟು ಕರೀತಾನೆ. ಇಲ್ಲ ನನಗೆ ಸ್ವಲ್ಪ ಬೇರೆ ಹೊರಗಡೆ ಕೆಲಸ ಇದೆ, ಬಾಲನೇ ಕರ್ಕೊಂಡು ಹೋಗ್ತಾನೆ ಹೋಗು ಅಂತ ಹೇಳಿದಾಗ, ಅಮ್ಮಮ್ಮ ಬಾ ಹೋಗೋಣ ಅಂಥೇಳಿ ಅವ್ರು ಬಾಲಮ್ಮನ ಹೋಗಿ ಕರೀತಾನೆ. ಅಲ್ಲ ಚಿಕ್ಕ ಬಾಸು, ನಿನ್ನ ಮೇಲೆ ತುಂಬ ಬೇಜಾರಿದೆ ನನಗೆ ಅಂತ ಅಂದಾಗ, ಏನು ಫ್ರೆಂಡು ಅಂತೇಳಿ ಕೇಳಿದಾಗ, ನಿನಗೆ ಸಂಸ್ಕಾರನೇ ಗೊತ್ತಿಲ್ವಾ ಅಂತೇಳಿ ಬಾಲ ಹೇಳ್ತಾನೆ. ಏನು ಹೇಳು ಅಂತ ಅಂದಾಗ, ಹಿರಿಯರ ಆಶೀರ್ವಾದ ತೊಗೋಬೇಕು ಫಸ್ಟೇ, ಇವತ್ತು ಸ್ಕೂಲ್ಗೆ ಹೋಗ್ತಿದ್ದಿ ಅಂತ ಗೊತ್ತಿಲ್ವಾ ನಿನಗೆ ಅಂದಾಗ, ಹಿರಿಯರ ಆಶೀರ್ವಾದ ಅಂದ ತಕ್ಷಣನೇ ವರ್ಧ ಎದ್ದು ನಿಂತ್ಕೊತಾನೆ. ನನಗೆ ಆಶೀರ್ವಾದ ತೊಗೊಳ್ತಾನೆ ನನ್ನ ಮಗ ಅಂತ. ಆದರೆ ತೇಜು ಇದ್ಕೊಂಡು ಅವ್ರ ಅಮ್ಮನ ಫೋಟೋದ ಮುಂದೆ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾನೆ. ಅಮ್ಮ ಇವತ್ತು ಫಸ್ಟ್ ಡೇ ಅಮ್ಮ, ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡಮ್ಮ, ನಾನು ಚೆನ್ನಾಗಿ ಓದಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಷ್ಟರಲ್ಲೇ ವರ್ಧ ಇದ್ಕೊಂಡು ಸಿಟ್ಟು ಮಾಡಿಕೊಂಡು ಕೂತ್ಕೋತಾನೆ ಕೆಳಗಡೆ. ಆವಾಗ ಇನ್ನು ಆಶೀರ್ವಾದ ತೊಗೊಂಡ ತಕ್ಷಣ ಇಲ್ಲಿ ಮಣಿ ಬಂದುಬಿಡ್ತಾನೆ. ನೋಡ್ದೀಯಾ ಬಾವ, ನನ್ನ ನಳಿನ ಸಂಸ್ಕಾರ, ಹಿರಿಯರಿಗೆ ಆಶೀರ್ವಾದ ತೊಗೊಂಡು ಹೋಗು ಅಂತ ಬಾಲ ಹೇಳಿದಾಗ ನಿನ್ನ ಹತ್ರ ಬರಲಿಲ್ಲ ನನ್ನ ಮಗ, ಹಿರಿಯರಂದರೆ ಯಾರಂತ ಗೊತ್ತಾಯ್ತಾ, ನನ್ನ ತಂಗಿ ಅಂತ ಹೇಳ್ಬಿಟ್ಟು, ನನ್ನ ತಂಗಿ ರಕ್ತ ಹಂಚ್ಕೊಂಡು ಹುಟ್ಟಿರೋನವನು ಅಂತೇಳಿ ಮಣಿ ಎಂಟ್ರಿ ಕೊಟ್ಟು ಕೌಂಟ್ರು ಮಾತಾಡ್ತಾ ಇರ್ತಾನೆ.
ಮಮ ಅಂತೇಳಿ ತೇಜು ಕೂಡ ಬರ್ತಾನೆ. ಮಮ್ಮ ಯಾಕೆ ಮಮ್ಮ ನನ್ನ ನೋಡೋಕ್ಕೆ ಬರಲ್ಲ ನೀನು ಅಂತೇಳಿ ಹೇಳಿದಾಗ, ಇಲ್ಲಪ್ಪ ನೀನು ಹಾಸ್ಟೆಲ್ಲಿದ್ದಾಗ ನಾನು ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಿದ್ದೆ, ಈಗ ಬಂದು ಮನೇಲಿದೆಯಾ, ಇನ್ಮೇಲೆ ನಾನು ಖಂಡಿತ ನಿನಗೋಸ್ಕರ ಬಂದೇ ಬರ್ತೀನಿ ಅಂತ ಮಣಿ ಹೇಳ್ತಾನೆ. ಸೊ ಫೈನಲಿ ಇನ್ನು ಹತ್ರಕ್ಕೆ ಹೋಗೇ ಬಿಡ್ತಾನೆ. ಹತ್ರಕ್ಕೆ ಹೋಗಿ ಮಾತಾಡಿಸ್ತಾನೆ. ನೋಡಿದ್ಯಾ ಮಮ್ಮ, ನೋಡಿದ್ಯಾ ಬವ, ಎಷ್ಟು ಸಂಸ್ಕಾರ ನನ್ನ ತಂಗಿ ಮಗ್ಗೆ ಅಂತ ಹೇಳ್ಬಿಟ್ಟು ಆ ಗೊಂಬೆನ ಗಿಫ್ಟಾಗಿ ಕೊಡ್ತಾನೆ. ಈ ಗೊಂಬೆನ ನಿನಗೋಸ್ಕರ ತಂದಿದ್ದೀನಿ ಅಂತ ಹೇಳ್ಬಿಟ್ಟು, ಇದೆಲ್ಲ ಯಾಕೆ ತರಕ್ಕೆ ಹೋದೆ ಬಲ ನೀನು ಅಂತೇಳಿ ವರದ ಕೇಳ್ತಾನೆ. ಯಾಕೆ ನಾನು ಮಾಮ ಆಗಿ ಅವನಿಗೆ ಗಿಫ್ಟ್ ಕೊಡೋದು ಬೇಡವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲ, ಸಾಕಷ್ಟು ಗಿಫ್ಟುಗಳಿದೆ ಮನೇಲಿ ಅವನಿಗೋಸ್ಕರ ಅಂತ ವರದ ಹೇಳ್ತಾನೆ. ಅದೇನೇ ಸಾಕಷ್ಟು ಗಿಫ್ಟುಗಳಿದ್ರು ಕೂಡ ಮಾಮ ಕೊಟ್ಟಷ್ಟು ಗಿಫ್ಟ್ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಣಿ ಹೇಳ್ತಾನೆ. ಇದೇ ರೀತಿ ಚರ್ಚೆ ನಡೀತಲೇ ಇರುತ್ತೆ. ಸೊ ಫೈನಲಿ ಸ್ಕೂಲಿಗೆ ಹೋಗ್ತಾ ಇದೆಯಾ ಇವತ್ತು, ತುಂಬ ಚೆನ್ನಾಗಿ ಓದ್ಕೋ ಮಗು, ನನ್ನ ತಂಗಿ ಥರನೇ ಬುದ್ಧಿ ಬರಬೇಕು ನಿನಗೆ, ನನ್ನ ತಂಗಿ ಥರನೇ ಇರಬೇಕು ಅಂತ ಹೇಳಿ ಮಣಿ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಆಯಿತು ಮಮ್ಮ, ನಾನು ತುಂಬ ಚೆನ್ನಾಗಿ ಓದ್ಕೊಳ್ತೀನಿ ಅಂತ ಬಿಟ್ಟು ಹೇಳ್ತಾನೆ ಅವನು. ಆಗ ಹೇಳಿದ ತಕ್ಷಣ ಇನ್ನು ಇವರಿಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಸಾಕಷ್ಟು ಚರ್ಚೆಗಳಂದರೆ ಒಂದಲ್ಲ ಎರಡಲ್ಲ. ಇನ್ನು ಮಣಿ ಇದ್ಕೊಂಡು ಒಂದೊಂದೇ ಕೌಂಟ್ರು ಮಾತುಗಳು ಆಡ್ತಲೇ ಇರ್ತಾನೆ. ಇಲ್ಲಿ ಬಾಲ ಇದ್ಕೊಂಡು ಅವನ ಮನಸ್ಸಲ್ಲಿ ನಮ್ಮ ಬಾಸ್ಗೆ ಏನಾದರೂ ಈ ಮಣಿಯಿಂದನೇ ಏನಾದರೂ ತೊಂದರೆ ಆಗ್ತಿದೆಯಾ, ಅದಕ್ಕೆ ಹೆದರ್ಕೊಂಡಿದ್ದಾನ ನಮ್ಮ ವರ್ಧ ಬಾಸು ಅಂತೇಳಿ ಅನ್ಕೋತಾ ಇರ್ತಾನೆ. ಮತ್ತಿನ್ನು ತೇಜು ಇದ್ಕೊಂಡು ಮಮ್ಮ ಇನ್ಮೇಲೆ ಇಲ್ಲೇ ಇರು ಮಮ್ಮ ನನಗೋಸ್ಕರ ಅಂತ ಕೇಳ್ಕೊತಾನೆ. ನೀನು ಕೇಳ್ಕೊಂಡಿದ್ದೀಯ ಅಂತಂದಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ ಕೂಡ ಹೇಳ್ತಾನೆ ಮಣಿ. ಆಗ ವರ್ಧ ಇದ್ಕೊಂಡು ಏನು ಬೇಡ ತೇಜು, ಅವ್ರಿಗೆ ಏನು ಕೆಲಸ ಇರುತ್ತೆ, ಏನು ಕತ್ತಿಯೋ, ಇಲ್ಲೇ ಇದ್ದರೆ ಅವ್ರ ಕೆಲಸಗಳೆಲ್ಲ ನೋಡ್ಕೊಳ್ಳೋದು ಬೇಡವಾ ಅಂತ ತಡೀತಾ ಇರ್ತಾನೆ. ಇಲ್ಲಿದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತಾ ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ವರ್ಧನ್ಗೆ ಟೆನ್ಷನ್ ಆಗಿಬಿಡಿರುತ್ತೆ. ಆಗ ಮಣಿ ಇದ್ಕೊಂಡು ನನ್ನ ಅಳಿಯ ಹೇಳಿದ್ದಾನೆ ಅಂತಂದಮೇಲೆ ನಾನು ಖಂಡಿತ ಇಲ್ಲೇ ಇದ್ದೇ ಇರ್ತೀನಿ ಅಂತ ಮಣಿ ಹೇಳ್ತಾನೆ. ಥ್ಯಾಂಕ್ಸ್ ಮಾಮ ನನಗೋಸ್ಕರ ಅಂತ ಹೇಳ್ಬಿಟ್ಟು ತೇಜು ಕೂಡ ಹೇಳ್ತಾನೆ. ಇನ್ನು ಆ ಗಿಫ್ಟನ್ನ ತೊಗೊಂಡು ತುಂಬ ಚೆನ್ನಾಗಿದೆ ಗಿಫ್ಟು ಅಂತ ಕೂಡ ತೇಜು ಹೇಳ್ತಾನೆ. ನಿನಗೋಸ್ಕರ ತುಂಬ ಚೆನ್ನಾಗಿರೋ ಗಿಫ್ಟ್ ತರಬೇಕಂತಲೇ ತಂದಿದ್ದೀನಿ ಕಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಮಮ್ಮ ಈ ಗಿಫ್ಟ್ನೇ ಕೊಟ್ಬಿಟ್ಟು ಸರಿ ಮಾಡಬೇಡಿ, ನನ್ನ ಬರ್ತಡೆಗೆ ಇನ್ನೊಂದು ಗಿಫ್ಟ್ ಕೂಡ ನೀವು ಕೊಡಿಸ್ಬೇಕು ಅಂತ ತೇಜು ಕೇಳ್ತಾನೆ. ಕೊಡಿಸ್ತೀನಿ, ನಿನಗೋಸ್ಕರನೇ ಅಲ್ವಾ ನಾನು ಇರೋದು, ಕೊಡಿಸ್ತೀನಿ ಅಂತ ಮಣಿ ಹೇಳ್ತಾನೆ. ಆಗ ಅಂದ ತಕ್ಷಣವೇ ವರ್ಧನ್ ಮುಖ ನೋಡಿಕೊಂಡು ಒಂದಿಷ್ಟು ಮಾತುಗಳು ಮಾತಾಡ್ತಾನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ಒಂದೊಂಥರ ಕೌಂಟ್ರ್ ಕೊಡ್ತಾ ಇರ್ತಾನೆ. ವರ್ಧನ್ಗೆ ಮಾತಾಡೋ ಮಾತುಗಳೆಲ್ಲ ಒಂದು ನಾಟಬೇಕು, ಅಂದರೆ ವರ್ಧನ್ಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದನೇ ಮಣಿ ಆ ರೀತಿ ಮಾತಾಡ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಮಕ್ಕಳೆಲ್ಲ ರೆಡಿ ಆಗ್ಬಿಟ್ಟು 3 ಜನನೂ ಸ್ಕೂಲಿಗೆ ಹೋಗ್ಬೇಕಂತ ರೆಡಿಯಾಗಿ ಬರ್ತಾರೆ. ಇನ್ನು ರೆಡಿಯಾಗಿ ಬಂದ ತಕ್ಷಣ ಇಲ್ಲಿ ಒಬ್ಬರು ಆಟ ತೊಗೊಂಡು ಬಂದಿರ್ತಾರೆ. ಒಳ್ಳೆ ಹೀರೋ ಥರ ಬರ್ತಾನೆ. ಅದು ಯಾರು ಅಂತಂದರೆ ಸೀನಾ. ಆಟ ತೊಗೊಂಡು ಒಳ್ಳೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟ ತಕ್ಷಣವೇ ಓಹೋ ಏನು ಹಿಂಗೆ ಎಂಟ್ರಿ ಕೊಡ್ತಿದ್ದಾನಂತ ಇವರೆಲ್ಲ ಬಾಯಿ ಮೇಲೆ ಬೆರಳಿಕ್ಕೊಂಡು ನೋಡ್ತಾ ಇರ್ತಾರೆ. ಹೆಂಗಿದೆ ನನ್ನ ಸ್ಟೈಲು ಅಂತೇಳಿ ಸೀನಾ ಬರ್ತಾನೆ. ತುಂಬ ಚೆನ್ನಾಗಿದೆ, ಏನೋ ಇದು ಹೊಸ ಸ್ಟೈಲು ಅಂತ ಸತ್ಯಣ್ಣ ಕೇಳ್ತಾರೆ. ಅದೇನಿಲ್ಲ ಸತ್ಯ, ಇವತ್ತು ನಮ್ಮ ರಾಣಿ ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗ್ತಿದ್ದಾಳಲ್ಲ, ಒಂದು ಹೊಸ್ದಾಗಿ ಏನಾದರೂ ಇರಲಿ ಅಂತೇಳಿ ಈ ರೀತಿ ಮಾಡಿದೆ ಕಣೋ, ಅವಳಿಗೋಸ್ಕರ ಸರ್ಪ್ರೈಸು ಅಂತ ಹೇಳ್ಬಿಟ್ಟು ಸೀನಾ ಹೇಳ್ತಾನೆ. ಏನೋ ಹೇಳ್ತಿದ್ಯಾ ನೀನು ಅಂದಾಗ, ಹೌದು ರಾಣಿಗೋಸ್ಕರನೇ ಮಾಡಿದ್ದು, ಬಾಡಿಗೆ ಆಟನ ತೊಗೊಂಡು ಬಂದಿದ್ದೀನಿ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾನು ನೀನೆಲ್ಲಿ ಸ್ವಂತ ಆಟ ತೊಗೊಂಡು ಬಂದಿದ್ದೀವಿ ಅಂತ ಅಂದ್ಕೊಂಡೆ ಕಣೋ ಅಂತ ಸತ್ಯಣ್ಣ ಹೇಳ್ತಾರೆ. ಸೊ ಹಾಗಿದ್ರೆ ಮತ್ತೆ ಬನ್ನಿ ಈಗ ಹೊರಡೋಣ ಆಟದಲ್ಲಿ ಅಂತೇಳಿ ಕರೀತಾನೆ. ಕರೆದ ತಕ್ಷಣ ಮಕ್ಕಳೆಲ್ಲ ಇದ್ಕೊಂಡು ಸರಿ ಆಯಿತು ಹೋಗೋಣ ಅಂತೇಳಿ ಹೇಳಿದಾಗ, ಆದರೆ ಲೋಹಿತ್ ಮಾತ್ರ ನಿನಗೆ ಸಿನಮಮ್ಮ ನನಗೆ ಮಾತ್ರ ಯಾವತ್ತು ಈ ರೀತಿ ಆಟ ತೊಗೊಂಡು ಬಂದು ಹತ್ತಿಸ್ಕೊಂಡು ಹೋಗಲೇ ಇಲ್ಲ, ಈಗ ರಾಣಿಗೆ ಮಾತ್ರ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾ ಇದೆಯಾ, ನನ್ನ ಇಷ್ಟಪಡೋದಕ್ಕಿಂತ ಮುಂಚೆ ಅವಳೇ ಜಾಸ್ತಿ ಇಷ್ಟಪಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಲೋಹಿತ್ ತುಂಬ ಬೇಜಾರು ಮಾಡ್ಕೊತಾಳೆ. ಇನ್ನು ಅವರಿಬ್ಬರು ಹತ್ಕೊಳ್ಬೇಕು ಅಂತ ಆಟದಾಗ ಚಂದನು ರಾಣಿಗೆ ಹೋಗ್ತಾರೆ. ಆದರೆ ಲೋಹಿತ್ ಮಾತ್ರ ನಾನು ಬರೋದಿಲ್ಲ ಅಂತ ಅಲ್ಲೇ ನಿಂತಿರ್ತಾಳೆ. ಇನ್ನು ಸರಿ ಕಣೋ ಸೀನಾ ನಡಿಯೋ, ಅವ್ರನ್ನ ಕರ್ಕೊಂಡು ಇವಳು ಬರಲ್ವಂತ ಇವಳು ನಡ್ಕೊಂಡು ಬರ್ತಾಳಂತೆ ಅಂತ ಹೇಳ್ಬಿಟ್ಟು ಇವರು ಮಾತಾಡ್ಕೊತಾ ಇರ್ತಾರೆ. ಇನ್ನು ಚಂದು ಇದ್ಕೊಂಡು ಸೀನಮ್ಮಮ್ಮ ಬಾ ನೀನು ನಮ್ಮನ್ನು ಕರ್ಕೊಂಡೋಗಿ ಅವಳು ನಡ್ಕೊಂಡು ಬರ್ತಾಳಂತಲ್ಲ ಆಟದಲ್ಲಿ ಕೂತ್ಕೊಂಡು ಕೇಳಬೇಕಾದಾಗ ಲೋಹಿತ್ ಇದ್ಕೊಂಡು ಈಗ ನಾನು ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಂತ ಅವಳಿಗೂ ಟೆನ್ಷನ್ ಶುರುವಾಗುತ್ತೆ. ಸರಿ ಕಣ ಸೀನಾ ನಡಿಯ ಅಂತೇಳಿ ಸತ್ಯಣ್ಣ ಹೇಳಿದ ತಕ್ಷಣನೇ ಅಲ್ಲಿ ನಿಂತ್ಕೊಂಬಂದಂಗೆ ನಾನು ಬರ್ತೀನಿ ಅಂತ ಲೋಹಿತ್ ಕೂಡ ಹೋಗಿ ಹತ್ಕೋತಾಳೆ. ಇನ್ನು ಆಟ ಹತ್ಕೋಬೇಕಂತ ಹೋಗ್ತಾಳೆ ಅಲ್ಲಿಗೆ. ಇನ್ನು ಅಲ್ಲಿಗೆ ಹೋದ ತಕ್ಷಣವೇ ಇಲ್ಲಿ ಜಾಗನೇ ಇಲ್ಲ ಕುತ್ಕೊಳ್ಳೋಕ್ಕೆ, ನಾವು ಬ್ಯಾಗಲ್ಲಿ ಇಟ್ಕೊಳ್ಳೋದು, ಕುತ್ಕೊಳ್ಳೋದು ಎಲ್ಲಿ ಅಂತ ಹೇಳ್ಬಿಟ್ಟು ಲೋಹಿತ್ ಕೇಳ್ತಾಳೆ. ಇನ್ನು ಕೇಳಿದ ತಕ್ಷಣವೇ ಸೀನಾ ಇದ್ಕೊಂಡು ಆ ಚೀಲಗಳೆಲ್ಲ ಕೊಡಿ, ಮೇಲೆ ಜಾಗ ಇದೆಯಲ್ಲ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಆ ಬ್ಯಾಗುಗಳೆಲ್ಲ ಇಸ್ಕೊಂಡು ಮೇಲಕ್ಕೆ ನೀಟಾಗೆ ಹಾಕ್ತಾನೆ. ಯಾಕೆಂದರೆ ಚಿಕ್ಕ ಆಟ ಅಲ್ವಾ, ಆ ಲಗೇಜು ಮತ್ತು ಅವ್ರು ಕೂತ್ಕೊಳ್ಳೋದು ಎಲ್ಲ ಸ್ವಲ್ಪ ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇನ್ನು ಆಟದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಸೀನಾ ಸ್ಪೆಷಲ್ ಟ್ರೀಟ್ ಮಾಡೋದನ್ನೆಲ್ಲ ನೋಡಿಬಿಟ್ಟು ಹುರ್ಕೋತಾಳೆ ಲೋಹಿತು. ಇನ್ನು ಇಲ್ಲಿ ಒಂದು ಕಡೆ ಇವ್ರಿಬ್ರದ್ದು ವಾದಿ ನಡೀತಲೇ ಇರುತ್ತೆ.
ಸೊ ಇನ್ನು ನಡಿ, ಹಾಗಾದರೆ ಸ್ಕೂಲಿಗೆ ಟೈಮ್ ಆಗುತ್ತೆ ತೇಜು, ನೀನು ಫಸ್ಟು ನಡಿ ಅಂತ ಹೇಳ್ಬಿಟ್ಟು ವರದ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಅಪ್ಪ ಮಾಮೂನ ಇಲ್ಲೇ ಇಟ್ಕೊಳ್ಳಪ್ಪ, ಇಲ್ಲೇ ಇರಲಿ ಅವರು ಅಂತ ಹೇಳ್ಬಿಟ್ಟು ತೇಜು ಹೇಳಿದಾಗ ಆಯಿತು ಕಣಪ್ಪ ನೀನು ಹೇಳಿದ ಮೇಲೆ ಇನ್ನು ಮುಗೀತು ಅಂತ ಕೂಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಇನ್ನು ಅವನು ಕೂಡ ಸ್ಕೂಲಿಗೆ ಹೋಗ್ಬೇಕಂತ ನೀನು ನಡಿ ಅಂತ ಹೇಳ್ಬಿಟ್ಟು ವರದ ಹೇಳಿದಾಗ ಅವನ ಡಾಲ್ ಅಲ್ಲಿ ಇಟ್ಬಿಟ್ಟು ಇನ್ನು ಅವನು ಕೂಡ ಹೊರಡ್ತಾನೆ. ಹೊರಟ ತಕ್ಷಣ ಏ ಬಾಲ, ಇವನಿಂದೆ ನೀನು ಎಲ್ಲ ಬಿಟ್ಬಿಟ್ಟು ನಿನ್ನ ಒಳ್ಳೆತನನ ತೋರಿಸ್ಕೊಂಡು ಈ ವ್ಯಾಘ್ರನಿಂದೆ ಬಿದ್ದಿದೆಯಲ್ಲ, ನಿನಗಿನ್ನೂ ಅರ್ಥನೇ ಆಗಿಲ್ವಾ, ಎಂಥ ಕೆಟ್ಟ ಹುಳ ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ವಾ ನಿನಗೂ ಅಂದಾಗ, ನೋಡು ನಮ್ಮ ಬಾಸ್ ಬಗ್ಗೆ ನೀನು ಈ ರೀತಿ ಎಲ್ಲ ಮಾತಾಡಬೇಡ, ನಮ್ಮ ಬಾಸ್ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ, ನೀನೇನು ಮಾತಾಡ್ತಿದ್ದೀಯ ನಮ್ಮ ಮಣಿ ನಿನಗೆ ಗೊತ್ತಾ, ನಮ್ಮ ಬಾಸ್ಗೆ ತೊಂದರೆ ಕೊಡಬೇಕು ಅಂತಲೇ ಬಂದಿದ್ದೀಯ ನೀನೇನು ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾ ಇರ್ತಾನೆ. ನಿನಗೆ ಯಾಕೋ ಅರ್ಥ ಆಗ್ತಿಲ್ಲ, ಈ ಪ್ರೀತಿ ವಿಶ್ವಾಸ ನೀನು ಹೆಂಡ್ತಿ ಮೇಲೆ ಸ್ವಲ್ಪ ಇದ್ದಿದ್ರೆ ಈ ರೀತಿ ನಿನಗೆ ಇವತ್ತು ಪರಿಸ್ಥಿತಿ ಬರ್ತಿರ್ಲ ಕಣೋ, ಅವಳ ಮೇಲೆ ನಿನಗೊಂಚೂರು ಅನುಕಂಪ ಇಲ್ಲ, ಹೆಂಡ್ತಿಯನ್ನ ಪ್ರೀತಿ ಕೂಡ ಇಲ್ಲ, ಈ ಹೋಗಿ ಇಂಥನಿಂದೆ ಬಿದ್ದಿದೆಯಾ ನೀನು, ಇಂಥನ ಮೇಲೆ ಪ್ರೀತಿ ಮಾಡಿಕೊಂಡು ಅವನ ಮಾತುಗಳನ್ನೆಲ್ಲ ನಂಬ್ಕೊಂಡು ನಿನ್ನ ಸಂಸಾರನ ಹಾಳು ಮಾಡ್ಕೊಡ್ತಿದ್ದೀಯಲ್ಲೋ ಅಂತೇಳಿ ಮಣಿ ಬೈತಾ ಇರ್ತಾನೆ. ನೋಡು ನನ್ನ ಕೆಟ್ಟ ಕೋಪ ತರಿಸ್ಬೇಡ, ನಮ್ಮ ಬಾಸ್ ಬಗ್ಗೆ ಈ ರೀತಿ ಮಾತಾಡಬೇಡ, ನೀನು ಅವಳು ಕೊಲೆ ಮಾಡಿರೋದಕ್ಕೆ ಹೋಗಿ ಜೈಲಲ್ಲಿ ಬಿದ್ದಿರೋದು, ಹಾಗಾಗಿ ಅವಳ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀಯಲ್ಲ ಯಾವಾಗಲೂ ನೀನು, ಯಾಕೆ ಈ ರೀತಿ ಮಾತಾಡ್ತೀಯ ಅವಳ ಸಪೋರ್ಟ್ ಮಾಡ್ಕೊಂಡು ಅಂತ ಬಾಲ ಕೇಳ್ತಾನೆ. ನೋಡು ನಿನ್ಗೆ ಎಷ್ಟು ಹೇಳಿದ್ರು ನನಗೆ ಅರ್ಥ ಆಗಲ್ಲ, ಈ ವ್ಯಾಘ್ರದಿಂದ ಬಿದ್ದಿದೆಯಲ್ಲ, ಈ ವ್ಯಾಘ್ರ ಏನು ಅನ್ನೋದು ಒಂದಿಲ್ಲ ಒಂದಿನ ಗೊತ್ತಾದೇ ಆಗುತ್ತೆ, ನಿನಗೆ ಇವತ್ತಲ್ಲ ನಾಳೆ ಏನು ಅನ್ನೋದು ಗೊತ್ತಾಗಿ ಮಣಿ ಯಾಕೆ ಹೇಳ್ತಿದ್ದೆ ಅನ್ನೋದು ನಿನಗೆ ಖಂಡಿತ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಎಷ್ಟೇ ಹೇಳಿದ್ರು ಕೂಡ ಬಾಲನ್ಗೆ ವರದನ ಮೇಲೆ ಒಂದಿಷ್ಟು ಕೂಡ ಪ್ರೀತಿ ಕಮ್ಮಿ ಆಗೋದೇ ಇಲ್ಲ. ಸೊ ಫೈನಲಿ ಇನ್ನು ಕೋಪ ಬರುತ್ತೆ ಬಾಲನ್ಗೆ, ವರದನ್ ನಿಂಗೆ ಬೈತಾ ಇದ್ದಾರೆ ಅಂತ ಅವನಿಗೆ ತುಂಬ ಸಿಟ್ಟು, ಏಕೆಂದರೆ ಅಷ್ಟು ಅತಿಯಾಗಿ ಪ್ರೀತಿ ಮಾಡ್ತಾ ಇರ್ತಾನಲ್ವ. ಸೊ ಹಾಗಾಗಿ ಇನ್ನು ಬಾಲ ಇದ್ಕೊಂಡು ಹೊಡಿಯೋಕ್ಕೆ ಹೋಗ್ತಾನೆ. ವರದ ಇದ್ಕೊಂಡು ನೋಡು ಸುಮ್ಮನಿರಪ್ಪ, ಹೊಡಿಯೋಕ್ಕೇನು ಹೋಗಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ವರದ ಒಂದು ಮಾತು ಹೇಳ್ತಾನೆ, ನೀನು ನನ್ನೇನಾದರೂ ಅನ್ನೋ, ಆದರೆ ನನ್ನ ಬಾಲನ್ನ ಈ ರೀತಿಯೆಲ್ಲ ಮಾತಾಡಬೇಡ, ನೀನೇನೇ ಹೇಳಿ ಏನೇ ಮಾಡಿದ್ರು ಕೂಡ ನಮ್ಮಿಬ್ಬರ ಸಂಬಂಧ ಒಂಚೂರು ದೂರ ಆಗೋದಿಲ್ಲ, ನೀನೇನೇ ಮಾಡೋಕ್ಕೆ ಹೋದರೂ ಕೂಡ ಅಷ್ಟೇ ಅಂತೇಳಿ ವರದ ಹೇಳ್ತಾನೆ. ಹೌದೌದು ಸಂಬಂಧ ದೂರ ಆಗಲ್ಲ, ಅದು ನನಗೆ ಗೊತ್ತಿರೋ ವಿಷಯನೇ, ಆದರೆ ನೀನು ಏನಂತ ಗೊತ್ತಾದರೆ ಅವನೇ ನಿನ್ನ ಕಾಲು ಕೆಳಕ್ಕೆ ಹಾಕಿ ತುಳಿತಾನೆ ಅಂತೇಳಿ ಮಣಿ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಬಾಲನ್ಗೆ ಇತ್ಕೊಂಡು ಒಂದು ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಅವ್ನ ಮಾತುಗಳು ಒಂದೊಂದೇ ಕೇಳ್ತಾ ಇದ್ರೆ. ನೋಡು ಬಲ, ಈಗಲೇ ಹೇಳ್ತಾ ಇದ್ದೀನಿ, ಇವನ್ ಸವಾಸ ಬಿಟ್ಬಿಟ್ಟು ನಿನ್ನ ಜೀವನನ ನೀನು ನೋಡಿಕೊಂಡು ಚೆನ್ನಾಗಿರೋದು ಕಲ್ತ್ಕೊ, ಇವನ್ ಸವಾಸಕ್ಕೆ ಏನಾದರೂ ಬಂದಿದೆಯಾ ಅಂತಂದರೆ ನೀನು ಖಂಡಿತ ನಿನ್ನ ಸಂಸಾರ ಈಗ ಕೆಟ್ಟೋಗಿದೆಯಲ್ಲ ಇನ್ನೂ ಗೊಬ್ಬರ ಆಗುತ್ತೆ, ಯಾವತ್ತಾದರೂ ನೀನು ಹೇಳ್ತೀನ ನೋಡೋಕೆ ಹೋಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಮಣಿ ಕೇಳ್ತಾನೆ. ಏನು ಇವಾಗ ನೋಡೋಕೆ ಹೋಗಿಲ್ಲ ಅಂತಂದರೆ ನೋಡೋಕೆ ಹೋದ್ರೇನು ಅಂತ ಕೊಲೆಗತ್ತಿ ಹತ್ರ ಏನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಮತ್ತು ಜಾಸ್ತಿ ಮಾತಾಡ್ತಿರ್ತಾನೆ ಮಣಿ, ಅದಕ್ಕೆ ಹೊಡಿಯೋಕ್ಕೆ ಹೋಗ್ತಾನೆ. ಬಾರ ಹೊಡಿತೀಯನ ನೀನು, ಬಾರ ಹೊಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಹೊಡಿತೀನಿ ನಾನು ಅಂತ ಅಂದಾಗ, ನೀನು ನೀನು ಹೇಳ್ತಿದ್ದಾಳಲ್ಲ ಅಲ್ಲಿಗೆ ಹೋಗ್ಬೇಕಂತ ಆಸೆನ, ಜೈಲಿಗೆ ಹೋಗಿ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಸೊ ಫೈನಲಿ ಇನ್ನು ಬಾಲ ಮಾತಾಡ್ತಾನೆ, ನೀನು ಇಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ಕೆಲವರು ಪ್ರಶ್ನೆಗಳೇ ಕೇಳ್ತೀವಿ ಉತ್ತರ ಕೊಡ್ತೀಯ ಅಂತಂದಾಗ ನೀನು ಎಷ್ಟು ಬೇಕಾದರೂ ಪ್ರಶ್ನೆ ಕೇಳು, ಸಾಕಷ್ಟು ಉತ್ತರಗಳನ್ನ ನಾನು ಇಟ್ಕೊಂಡೇ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಸೊ ಏನು ಪ್ರಶ್ನೆ ಕೇಳ್ತಿದ್ದಾನೆ ಅಂತಂದರೆ ಬಾಲ, ನಿನಗೆ ಅಷ್ಟೊಂದು ಅಕ್ರ ಇದೆಯಲ್ಲ ಕಾವೇರಿ ಮೇಲೆ, ಅವಳ ಬಗ್ಗೆ ನಿನಗೇನೋ ಗೊತ್ತು, ಅವಳು ಎಷ್ಟು ಕೊಲೆ ಮಾಡೋಗಿದ್ದಾಳೆ ಗೊತ್ತಾ, ದೇವ್ರಂತ ಹತ್ಯೇನ ಅಂತ ಹೇಳ್ಬಿಟ್ಟು ಬಾಲ ಕೇಳ್ತಾನೆ. ಅಲ್ಲ ಈ ಪ್ರಶ್ನೆಗೆ ನಿನಗೆ ಉತ್ತರ ಬೇಕಷ್ಟೇ ತಾನೇ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಅವಳೇ ಕೊಲೆ ಮಾಡಿದಾಳೆ ಅನ್ನೋದ್ರಲ್ಲಿ ನಿನಗೇನು ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ಮಣಿ ಕೇಳ್ತಾನೆ. ಸಾಕ್ಷಿನ ಕಣ್ಣೆದ್ರಿ ನಾನೇ ಕೈಯಲ್ಲಿ ಇಟ್ಕೊಂಡಿರೋ ಇದನ್ನು ಚಾಕುನ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ನೀನು ಅಷ್ಟೇ ನೋಡ್ಕೊಂಡಿರೋದು, ನೀನು ಸಾಕ್ಷಿ ಸಮೇತ ತೋರಿಸಿ ಎಲ್ಲ ವಿಸ್ತಾರವಾಗಿ ಹೇಳಿದ್ರೆ ಖಂಡಿತ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಮಣಿ ಹೇಳ್ತಾನೆ. ಸಾಕ್ಷಿ ಕೂಡ ಖಂಡಿತ ನಾಳೆ ತೋರಿಸ್ತಾನೆ, ಅದರಲ್ಲಿ ಬಾಲ ನಂಬಲ್ವ ಗೊತ್ತಿಲ್ಲ. ಸೊ ಇಲ್ಲಿ ಕೂಡ ರಾಣಿಗೆ ಒಬ್ಬರು ಏನೋ ಒಂದು ಹೇಳ್ತಾ ಇರ್ತಾರೆ, ಅದೆಲ್ಲ ನೋಡಬೇಕಂದ್ರೆ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಥ್ಯಾಂಕ್ ಯು.